ಭಾಳ ಕಷ್ಟಪಟ್ಟು ಮುಗಿಸ್ಕೊಂಬಂದಿದ್ದೀವಿ. ಮತ್ತೆ ಜ್ಞಾಪಿಸ್ತಾ ಇದೆಯಲ್ಲಪ್ಪ ಇದನ್ನು. ರಾತ್ರಿ ನಿದ್ದೆ ಬರಲ್ಲ. ರಘು ದೊಡ್ಡದಾಗಿ ಇಷ್ಟ ಬಂದಾಗ ಮಾತಾಡು, ಇಷ್ಟ ಬಂದಾಗ ಹಾಡು ಹೇಳ್ದ ಅಂತ ಮೆಚ್ಕೊಂಡ್ಬಿಟ್ಟೆ. ಆ ಡಬ್ಬಿಂಗಿಗೆ ಬಾ ಗೊತ್ತಾಗತ್ತೆ ನಿನ್ನ ಅವಸ್ಥೆ ಏನು ಅಂತ. ಯಾವ ಭಾಷೆ ಅದು, ಯಾವ ಊರಿಂದ ಎತ್ಕೊಂಬಂದಿದ್ದಾರೆ. ಓಲಿ ಒಂದು ಕಡೆಯಿಂದ ತೊಗೊಂಬಂದಿದ್ರೆ ಓಕೆ, 10 ಕಡೆಯಿಂದ ತಂದಿದ್ದನ್ನೆಲ್ಲ ಸೇರಿಸ್ಬಿಟ್ಟು ಮಾತಾಡು ಅಂತ ಒಂದು ಕೈಲಿ ಮಾತಾಡಿಸಿದ್ದಾರೆ. ಬಹಳ ಅದ್ಭುತವಾದ ಅನುಭವ ಈ ಸಿನಿಮಾದಲ್ಲಿ ನನಗೆ. ಹಾಗೇನೆ ಸಿಕ್ಕಾಪಟ್ಟೆ ಕಂಪ್ಲೇಂಟು ನಿರ್ದೇಶಕರ ಮೇಲೆ. ಇವ್ರು ಯಾರೋ ನಿರ್ದೇಶಕರ ಮೇಲೆ ಕಂಪ್ಲೇಂಟ್ಗಳನ್ನು ಹೇಳಲ್ಲ, ನಾನು ಹೇಳಿಬಿಡ್ತೀನಿ. ಏನೋ ನನ್ನ ಮನೆಗೆ ಬಂದರು, 4 ನಿಮಿಷದಲ್ಲಿ ನನ್ನ ಪಾತ್ರ ಹೇಳಿ ಮುಗಿಸಿ ಹೊರಟುಬಿಟ್ರು. ನನಗೆ ಇಷ್ಟೆಲ್ಲ ಕಷ್ಟ ಕೊಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಒಂದು 2-3 ವಿಷಯ ಹೇಳ್ತೀನಿ. ಯೋಗರಾಜ್ ಭಟ್ರು ಅಂದರೆ ನನಗೆ ಬಹಳ ಹಿಂದಿನಿಂದ ಗೊತ್ತು. ಸಿನಿಮಾ ಮಾಡೋಕ್ಕೆ, ಅವರು ಸಿನಿಮಾ ಮಾಡೋದಕ್ಕಿಂತ ಮುಂಚಿನಿಂದ ನನ್ನ ರೂಮ್ನಲ್ಲಿ ಬಂದು ಕೂತಿರೋರು. ಬೆಳೆದ್ರು, ಬಹಳ ದೊಡ್ಡದಾಗಿ ಬೆಳೆದ್ರು. ಸಂತೋಷ ಆಯಿತು. ಈ ಸಿನಿಮಾ ಮಾಡಬೇಕಾದ್ರೆ ಕರೆದ್ರು ಒಂದು ದಿವಸ ಆಫೀಸ್ಗೆ. ಅದೇನೋ ಕಾಸ್ಟ್ಯೂಮ್ ಟ್ರಯಲ್ ಅಂದರು. ಇನ್ನೊಂದು ದಿವಸ ಕರೆದ್ರು ಡೈಲಾಗ್ ಡೆಲಿವರಿ ಟ್ರಯಲ್ ಅಂದರು. ಎಲ್ಲದಕ್ಕೂ ಒಪ್ಪಿಕೊಂಡೆ. ಆದರೂ ಅವ್ರು ಹೋಗಿದ ರೀತಿ ಅಂದರೆ ಅದನ್ನು ಎಷ್ಟು ಮುತುವರ್ಜಿ ಇಟ್ಟಿವನ್ನೆಲ್ಲ ಯೋಚನೆ ಮಾಡ್ತಾರೆ ಅನ್ನೋದು ನನಗೆ ತಲೆ ಕೆಟ್ಟೋಯ್ತು. ಮೊನ್ನೆ ಯಾರೋ ಹೊಸ ನಿರ್ದೇಶಕರು ಬಂದಿದ್ದರು, ಯಾವುದೋ ಒಂದು ಇದನ್ನ ಇಟ್ಟು, ಏನಪ್ಪ ನನ್ನ ಕಾಸ್ಟ್ಯೂಮು ಅಂತ ಕೇಳಿದೆ. ಅದೇ ಸರ್, ಅಡ್ಡ ಪಂಚೆ, ಒಂದು ಜೊಬ್ಬ. ನಿಮ್ಗೆ ಇವೆರಡನ್ನು ಬಿಟ್ಟು ಬೇರೆ ಏನಾದ್ರು ಯೋಚನೆ ಮಾಡೋಕ್ಕೆ ಸಾಧ್ಯನಾ? ಒಂದು ಸಿನಿಮಾ ಅಂದರೆ ಏನಾದ್ರು ಹೊಸತನ ಇರಬೇಕಲ್ಲೇನ್ರಿ, ಅದು ಎಲ್ಲದರೊಳಗೂ ಇರಬೇಕು. ಇನ್ನೇನು ಮಾಡೋಕ್ಕಾದ್ರೆ ಪೈಜಾಮ ಹಾಕ್ಬಿಡೋಣ ಸರ್. ಒಂದು ನಿಮಿಷ ತಡೀರಿ, ನಂದೊಂದು ಸ್ಟಿಲ್ಲು ನಾನೇ ಇಟ್ಕೊಂಡಿದ್ದೆ, ಯಾರಿಗೂ ತೋರ್ಸೋಕ್ಕಲ್ಲ. ನನ್ನ ಕಾಸ್ಟ್ಯೂಮ್ ಕಂಟಿನ್ಯೂಟಿ, ನನ್ನ ಗಡ್ಡ ಇದ್ರ ಕಂಟಿನ್ಯೂಟಿ ನೋಡೋಕ್ಕೆ ಅಂತ ಸುಮ್ಮನೆ ಇದನ್ನು ನೋಡಿ ಅಂದರು. ಹಿಂಗೆ ತೋರಿಸಿ ಹಿಂಗೆ ಇಟ್ಕೊಂಬಿಟ್ಟೆ. ಇದು ಯಾರದ್ದು ಹೇಳಿ ಅಂತ ಗೊತ್ತಾಗಲಿಲ್ಲ ಸರ್. ನಂದೇ. ಒಬ್ಬ ಮನುಷ್ಯನಿಗೆ ಒಂದು ಹೊಸ ರೂಪ ಕೊಡೋದಕ್ಕೆ ಕಾಸ್ಟ್ಯೂಮು, ಗಡ್ಡ, ತಲೆ, ಮೇಕಪ್ ಎಲ್ಲವೂ ಬೇಕಾಗತ್ತೆ. ಬಟ್ ಇದರ ಬಗ್ಗೆ ಮುತುವರ್ಜಿ ವಹಿಸ್ಬೇಕು. ಮುತುವರ್ಜಿ ವಹಿಸಿದಾಗ ಇವೆಲ್ಲ ಹೊಸತನ ಕಾಣುತ್ತೆ. ಅದು ನಮ್ಮ ಯೋಗರಾಜ್ ಭಟ್ರಲ್ಲಿ ಕಾಣ್ತು. ಓಕೆ, ಭಾಳ ಸಂತೋಷ. ಭಾಳ ಚೆನ್ನಾಗಿ ಒಂದು ಹೊಸ ರೂಪ ಕೊಟ್ಟರು ನನಗೆ. ಇಷ್ಟೆಲ್ಲ ಆದಮೇಲೆ ಕಷ್ಟ ಕೊಡೋಕ್ಕೆ ಶುರು ಮಾಡಿದರು. ಓಕೆ, ಅವನ್ನ ಹೇಳ್ಕೋಬೇಕು. ಅದು ಕಂಪ್ಲೇಂಟ್ ಆಗಿರಲಿ, ಪರವಾಗಿಲ್ಲ. ಇನ್ನು ಯಾವಾಗ ತೀರಿಸ್ಕೊಳಕ್ಕಾಗತ್ತೆ? ನಾವು ಇಂಥ ಸಮಯದಲ್ಲೇ ತೀರಿಸ್ಕೋಬೇಕು ತಾನೆ. ಹೇಳಿದರು, ನೀನು 100 ವರ್ಷದವನಪ್ಪ. ನಾನು ಓಕೆ, ಹತ್ತತ್ರ ಇದ್ದೀನಿ ನಾನು, ಈಗಾಗಲೇ 82. ಆಯಿತು, ನಾನು ನಟ ತಾನೆ, ಅದು ರಂಗಭೂಮಿಯಿಂದ ಬಂದವನು. ಓಕೆ, 100 ವರ್ಷ ಅಂತ ಅಂದರೆ ಒಂದಿಷ್ಟು ತಲೆ ಅಲ್ಲಾಡಿಸ್ಬೇಕು, ಬೆನ್ನು ಬಗ್ಗಿಸ್ಬೇಕು, ಎಲ್ಲ ಮಾಡೋ ಹಂಗಿಲ್ಲ. ಏನು ಮೈ ಬಗ್ಸೋದು ಯಾಕೆ? ನೀವು ಮನಸ್ಥಿತಿಯಲ್ಲಿ ಇನ್ನೂ 60-70 ವರ್ಷದವರು. ಆ ರೀತಿ ಇದೆ ಈ ಪಾತ್ರ ಅಂದರು. ಇದನ್ನು ಯಾವ ರೀತಿ ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ? 100 ವರ್ಷ ಆಗಿದೆ ಅಂತಲೂ ತೋರಿಸ್ಬೇಕು, 60-70 ವರ್ಷದ ಚೈತನ್ಯ ಇದೆ ಅಂತಲೂ ತೋರಿಸ್ಬೇಕು. ಆಗ್ಲಪ್ಪ ಏನೋ ಮಾಡೋಣ ಅಂತ ಶುರು ಮಾಡಿದ್ವಿ. ಒಂದು ಸೀನ್ ಆಯಿತು ನೋಡಿ. ಇಲ್ಲೂ ಕೂಡ ಈ ಕೈ ಬರುತ್ತೆ, ಹೌದಾ? ಕೈ ಉಪಯೋಗಿಸೋ ಹಂಗಿಲ್ಲ.
ಇದು ಒಳ್ಳೆ ಹೋಯ್ತಲ್ರಿ. ಭರತನ ನಾಟ್ಯಶಾಸ್ತ್ರದಲ್ಲಿ ಆಂಗಿಕ ಅಭಿನಯ ಅಂತ ಕೈಗೆ ಅಂತ ಕೊಟ್ಟಿದ್ದಾರೆ. ನನ್ನನ್ನು ಭಾಳ ಜನ ಆಂಗಿಕ ಅಭಿನಯ ಕೂಡ ಮೆಚ್ಕೊಂಡಿದ್ದಾರೆ. ನೋ, ಈ ಸಿನಿಮಾದಲ್ಲಿ ಕೈ ಉಪಯೋಗಿಸೋ ಹಂಗಿಲ್ಲ. ಆಯ್ತಪ್ಪ, ಮೈ ಬಗ್ಸೋ ಹಂಗಿಲ್ಲ. ಓಕೆ, ಹೋಗಲಿ. ಅಮಿತಾಬ್ ಬಚ್ಚನ್ ಥರ ಬ್ಲ್ಯಾಕ್ನಲ್ಲೆಲ್ಲ ಮಾಡಿದ್ನೆಲ್ಲ ತಲೆ ಅಲ್ಲಾಡಿಸೋ ಹಂಗಿಲ್ಲ. ಆಯಿತು. ಅದೇನು ಹಂಗಾರೆ ಏನು ರೋಬೋ ಥರ ನಿಂತ್ಕೋಬೇಕಾ? ನೋಡೋಣ. ಡೈರೆಕ್ಟ್ರ್ ಹೇಳ್ತಾ ಇದ್ದಾರೆ, ಮಾಡೋಣ. ಜವಾಬ್ದಾರಿ ಎಲ್ಲ ಅವ್ರ ಮೇಲೆ ತಾನೆ. ಆಮೇಲೆ ಡೈಲಾಗ್ ಡೆಲಿವರಿಗೆ ಬಂತಪ್ಪ. ಟ್ರಯಲ್ ಮಾಡಬೇಕಾದ್ರೆ ನಾ ಹೇಳಿದ್ದಕ್ಕೆಲ್ಲ ಹ್ಞೂ ಹ್ಞೂ ಅಂದಿದ್ರು. ಅಲ್ಲಿ ಹೋದರೆ ವೆರಿ ಇಂಟ್ರೆಸ್ಟಿಂಗ್. ಜೋರಾಗಿ ಮಾತಾಡೋ ಹಂಗಿಲ್ಲ. ಮತ್ತು ಪಕ್ಕದವ್ರಿಗೆ ಹೆಂಗೆ ಕೇಳಿಸ್ಬೇಕು ಅಂದರೆ ಕೇಳಿಸ್ಬಾರ್ದು. ನೋಡ್ರಿ ಅಂತ ಎಷ್ಟೆಷ್ಟು ಇದು ಇಂಪೊಸಿಷನ್ಸ್ ನಮ್ಮ ಮೇಲೆ. ಹೇಗೇನು ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾನೆ ವಾಚಿಕ ಅಂತ. ನನ್ನ ಮಾತು ಕೇಳಿಸ್ಬಾರ್ದಂತ ಅವ್ರಿಗೆ, ಪಕ್ಕದಲ್ಲಿರೋವ್ರಿಗೆ. ಓಹೋ, ಸ್ವಲ್ಪ ಇದೇನು ಸಾಮಾನ್ಯವಾದ ಅನುಭವ ಅಲ್ಲ ಅಂದ್ಕೊಂಡೆ. ಈ ನಾಟ್ಯಶಾಸ್ತ್ರದಲ್ಲಿ 2, 3, 4 ಹೇಳ್ತಾರಲ್ಲ, ಏನದು ವಾಚಿಕ, ಆಂಗಿಕ, ಆಹಾರದಲ್ಲಿ ಗೆದ್ದು ಬಿಟ್ಟಿದ್ದಾರೆ. ಅದು ಅವ್ರು ಗೆದ್ದಿರೋದು, ನಾನು ಗೆದ್ದಿರೋದಲ್ಲ. ಇನ್ನು ಉಳಿದಿದ್ದೇನು ಅಂದರೆ, ಈ ಸಿನಿಮಾ ಆದಮೇಲೆ ಏನಾದರೂ ಈ ಪಾತ್ರವನ್ನು ಜನ ಮೆಚ್ಚಿಕೊಂಡ್ರೆ ಅದು ನನ್ನ ಸಾತ್ವಿಕ ಅಭಿನಯಕ್ಕೆ ಮೆಚ್ಕೋಬೇಕು. ಮೆಚ್ಕೊಂಡು ಬಿಟ್ಟರೆ ನನ್ನ ಜೀವನದ, ನನ್ನ ನಟನೆಯ ಜೀವನದ ಕ್ಲೈಮ್ಯಾಕ್ಸ್ ಆಗೋಯ್ತು ಅಂತ ಲೆಕ್ಕ. ಬಟ್ ಅದರ ಸಂಪೂರ್ಣವಾದ ಕ್ರೆಡಿಟ್ ಹೋಗೋದು ಆ ರೀತಿ ಯೋಚನೆ ಮಾಡಿದ ನಿರ್ದೇಶಕರಿಗೆ. ಓಕೆ, ಇದು ಅಭಿನಯದ ಪಾರ್ಟ್ ಆಯ್ತಲ್ಲ. ಆ ಮುರುಡನ್ನು ಐಲ್ಯಾಂಡ್ ನೀವು ಒಪ್ಕೊಂಡ್ಬಿಟ್ರಲ್ಲ ಸರ್, ಅದನ್ನು ಕರ್ಕೊಂಡು ಹೋದ್ರಪ್ಪ. ನನಗೆ ಇಲ್ಲಿಂದ ಬೊಂಬಾಯಿಂದ ಅಲ್ಲಿಂದ ಒಂದು 5 ಗಂಟೆ ಪ್ರಯಾಣ. ಹೋಗಿ ಚೆನ್ನಾಗಿದೆ, ಸುತ್ತ ಅದ್ಭುತವಾದ ಪ್ರಕೃತಿ ಸೌಂದರ್ಯ ಎಲ್ಲವೂ ಸರಿ. ಬೆಳಗ್ಗೆ ಎದ್ದಲ್ಲಿ ಸಮುದ್ರ ನೋಡಿದ್ದೀವಿ. ಓಕೆ, ಕೋಟೆ ನಾನು ಬಂದಿರೋದೇ ಕೋಟೆ ನಾಡು, ಚಿತ್ರದುರ್ಗದಿಂದ. ಕೋಟೆ ಹತ್ತಿದ್ದೀನಿ, ಎಲ್ಲ ಸರಿ. ಈ ಸಮುದ್ರದಲ್ಲಿ ದೋಣಿಯಿಂದ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಇಳಿದು ಒಳಗೆ ಹೋಗಬೇಕು. ಅದೊಂದು ಸಾಹಸವೋ ದುಸ್ಸಾಹಸವೋ ಈಗ ಹೇಳೋಕೆ ಕಷ್ಟ ಆಗುತ್ತೆ. ಯಾಕೆಂದರೆ ಅನುಭವಿಸಿ ಬಂದ್ಬಿಟ್ಟಿದ್ದೀನಿ ಬದುಕಿ. ಹತ್ತಿ ಅಲ್ಲಿ ಇದಕ್ಕೆ ಸಮುದ್ರದಿಂದ ಇದಕ್ಕೆ ಹೋಗ್ರಿ ಕೋಟೆಗೆ ಅಂತ. ಹೆಂಗೆ ಹೋಗೋದು? ಏನೋ ಕಷ್ಟಪಟ್ಟು ಒಂದು ಕಾಲು ಹಿಂಗೆ ಇಟ್ಟರೆ ಇನ್ನೇನು ಇಡಬೇಕು ಅಂದ್ರೆ 6 ಅಡಿ ಮೇಲೆ ಹೋಗ್ತದೆ. ಹೋಗಿ ಅಡ್ಜಸ್ಟ್ ಮಾಡ್ಕೊಂಡು ಹಿಂಗೆ ಮತ್ತೆ ಇನ್ನೊಂದು ಸಾರಿ ಇಡೋಣ ಅಂದರೆ 6 ಅಡಿ ಕೆಳಗಡೆ ಹೋಗುತ್ತೆ. ಈ ಬ್ಯಾಲೆನ್ಸ್ ಹೆಂಗೆ ಮಾಡೋದು? ಆಮೇಲೆ ಈ ಮನುಷ್ಯ ಹೆಂಗೆ ಅದು ಎಲ್ಲಿ ಹೋಗಿದ್ನ ಬಿಟ್ಟನ ಹಿಂಗೆ ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ಹೋಗಂಗೆ ವಾಕ್ ಮಾಡ್ಕೊಂಡು ಹೊಟ್ಟೋದು. ಈ ಭಾರದ ಮನುಷ್ಯ ಹಿಂಗೆ ಹೋಗಬೇಕಾದ್ರೆ ನಾನು ಯಾಕೆ ಹೋಗಬಾರ್ದು ಅಂತ ಪ್ರಯತ್ನ ಪಟ್ಟೆ, ಆಗಲಿಲ್ಲ. ಕಡೆಗೆ ಪಾಪ ನಮ್ಮ ಇವರು ಕೆಲವರು ಇದ್ದಾರೆ, ಪ್ರತಾಪ್ ಇದ್ದಾರೆ, ನಮ್ಮ ಮೇಕಪ್ ಮನ್ನು ಉಮೇಶ ಇದ್ದಾನೆ. ಅವ್ರ ಕೈಲಾಗಲ್ಲ, ಯಾಕೆಂದ್ರೆ ನಾನು ಭಾರ. ಓಕೆ, ಅವ್ರು ಯಾರೋ ಲೋಕಲ್ ಪೀಪಲ್, ಇವನು ಹಿಂಗೆ ಬಿಟ್ಟರೆ ಆಗಲ್ಲ ಅಂತ ಅಂದು ಒಂದು ಜಾಕೆಟ್ ಹಾಕಿ ಅದ್ಯಾವುದು ಕರೆಕ್ಟ್ ಟೈಮಿಗೆ ಹಿಂದ್ಗಡೆಯಿಂದ 4 ಜನ ದಬ್ಬಿದ್ರು, ಅಲ್ಲೊಂದು 4 ಜನ ಎತ್ಕೊಂಡ್ರು. ಇಷ್ಟೇ ಗೊತ್ತಿರೋದು ನನಗೆ. ಅಲ್ಲಿಂದ ಅಲ್ಲಿಗೆ ಹೆಂಗೆ ಹೋದೆ ಅಂತ ನನಗೆ ಗೊತ್ತಿಲ್ಲ. ಇಷ್ಟೆಲ್ಲ ಸಾಹಸವನ್ನು ನನ್ನ ಕೈಲಿ ಮಾಡಿಸಿದ್ದಾರೆ. ದಿಸ್ ಇಸ್ ನಾಟ್ ಪಾರ್ಟ್ ಆಫ್ ಸಿನಿಮಾ, ದಿಸ್ ಇಸ್ ಪಾರ್ಟ್ ಆಫ್ ರಿಯಲ್ ಲೈಫ್. ಒಪ್ಕೋತೀನಿ, ಇವನ್ನೆಲ್ಲ ಮಾಡಿದ್ರೇ ದೊಡ್ಡ ಚಿತ್ರಗಳಾಗೋದು.